ಬೋರಿಂಗ್ ಪ್ರೋಸೆಸ್ ಅಂತ ಮೇಡಮ್. ಬೋರ್ ಮಾಡ್ತಾ ಇದ್ದಾರೆ. ಒಳಗಡೆ ಒಂದು ಹೋಲ್ ಮಾಡಬೇಕು ಅಂತಂದರೆ ಡ್ರಿಲ್ ಮಾಡೋಕ್ಕಲ್ಲ. ಡ್ರಿಲ್ ಮಾಡೋಕ್ಕೋದ್ರೆ ಅದು ಹೋಲ್ಡಿಂಗ್ ಸಿಗೋದಿಲ್ಲ. ಅವಾಗ ಅದ್ರೊಳಗೆ ಹೋಲ್ಡ್ ಮಾಡಿ ಬೋರಿಂಗ್ ಮಾಡ್ತಾರೆ. ಇದಕ್ಕೆ ಮೋಲ್ಡ್ ಬೇಕು. ಇದು ಇಸ್ ದ ಡೈ ಅಂತ ಹೇಳ್ತೀನಿ ಮೇಡಮ್. ಈ ಡೈ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಇದು ಟೂಲು, ಇದೇ ಡೈ. ಈ ಡೈ ಇದು ಡೈ ಕ್ಲೋಸ್ ಆದಾಗ ಇಲ್ಲಿ ಪ್ಲಾಸ್ಟಿಕ್ ಮೆಟೀರಿಯಲ್ ಮೆಲ್ಟ್ ಆಗುತ್ತೆ. ಸ್ಕಿಲ್ಲನ್ನು ಕಲಿತಾನೆ ಇಲ್ಲಿ. ಯಾಕೆಂದರೆ ಇಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ ಇನ್ ಪ್ರಾಕ್ಟಿಕಲಿ ಆಗಿರೋದ್ರಿಂದ ಯು ವಿಲ್ ಲರ್ನ್ ಮೋರ್ ಸ್ಕಿಲ್. ನೌ ಡೇಸ್ ಯು ವಾಂಟ್ ಮೋರ್ ಸ್ಕಿಲ್ ಓನ್ಲಿ. ಜಾಬ್ ಪ್ಲೇಸ್ಮೆಂಟ್ 100% ಪ್ಲೇಸ್. ಯಾಕೆಂದ್ರೆ ಇವತ್ತೆಲ್ಲ ಬ್ಯಾನ್ ಮಾಡ್ತಾರೆ ಲೋ ಗ್ರೇಡ್. ಅದೇ ಕಾಂಪೋನೆಂಟ್, ಅದೇ ಆಟೋಮೊಬೈಲ್ ಬರ್ತಕ್ಕಂಥ ಕಾಂಪೋನೆಂಟ್ನ ಬ್ಯಾನ್ ಮಾಡ್ತಾರಾ? ಬ್ಯಾನ್ ಮಾಡಲ್ಲ. ಬರೀತಕ್ಕಂಥ ಪೆನ್ನನ್ನು ಬ್ಯಾನ್ ಮಾಡ್ತಾರಾ? ಮಾಡಲ್ಲ. ಆಲ್ ಕವರ್ ಇದೆ ಬ್ಯಾನ್ ಮಾಡ್ತಾರಾ? ಮಾಡೋದಿಲ್ಲ. ಆಲ್ ಓವರ್ ವರ್ಲ್ಡಲ್ಲಿ 600 to 700 crore ಜನಸಂಖ್ಯೆ ಇದ್ದಾರೆ. ಯು ಆರ್ ವೇರಿಂಗ್ ದಿ ಲಾಟ್ ಆಫ್ ಒಂದು ಪರ್ಸನ್ ಬಟ್ಟೆ ಎಷ್ಟಿದೆ ಮೇಡಮ್? ಅದರೊಳಗೆ ಮೋರ್ ದೆನ್ 50% ಪ್ಲಾಸ್ಟಿಕ್. ನಮಸ್ಕಾರ ವೀಕ್ಷಕರೇ, ಪ್ರತಿನಿಧಿ ಡಿಜಿಟಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶಾಲಿನಿ ಮಂಜುನಾಥ್. ವೀಕ್ಷಕರೇ, ಇವತ್ತು ನಾವಿದ್ದೀವಿ ಮೈಸೂರಿನಲ್ಲಿರುವಂತಹ ಸಿಪೆಟ್ ಅಂದ್ರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜೀಸ್. ಇಲ್ಲಿ ಯಾವ್ಯಾವ ರೀತಿಯಾದಂತಹ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾರೆ. ಯಾಕಪ್ಪ ಇವತ್ತು ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ದೈನಂದಿನ ಜೀವನದಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಅತಿ ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಮಗೆ ಹಾಗೇನೆ ಪರಿಸರಕ್ಕೆ, ಪ್ರಾಣಿಗೆ ಎಲ್ಲದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಹಾಗಾದರೆ ನಿಜಕ್ಕೂ ಪ್ಲಾಸ್ಟಿಕ್ಕಿಂದ ದೂರ ಇರೋದು ಹೇಗೆ? ಪ್ಲಾಸ್ಟಿಕ್ಕನ್ನು ಯಾವ ರೀತಿ ನಾವು ಬಳಕೆ ಮಾಡ್ಕೊಳ್ಬೇಕು, ಅದನ್ನು ರೀಸೈಕಲ್ ಹೇಗೆ ಮಾಡ್ತಾರೆ, ಅದ್ರ ಜೊತೆಗೆ ಸಿಪೆಟ್ ಇರುವಂತಹ ಕೋರ್ಸಸ್ ಎಲ್ಲ ಯಾವ್ದ್ಯಾವ್ದಿದೆ, ಇಲ್ಲಿ ಸ್ಕಿಲ್ಸ್ ಹಾಗೇನೆ ಟೆಕ್ನಾಲಜೀಸ್ನ ಟೂಲ್ಸನ್ನು ಒಂದು ಮ್ಯಾನುಫ್ಯಾಕ್ಚರ್ ಮಾಡೋದಾಗಿರ್ಬೋದು, ಒಂದು ಪ್ಲಾಸ್ಟಿಕ್ಕನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಾಗಿರ್ಬೋದು. ಸೊ ಯಾವ್ಯಾವ ರೀತಿ ಸ್ಟೂಡೆಂಟ್ಸು ಇಲ್ಲಿ ಕಲಿತಾ ಇದ್ದಾರೆ, ಏನೇನೆಲ್ಲ ಕೋರ್ಸಸ್ ಇದೆ, ಸ್ಕಿಲ್ಸನ್ನು ಯಾವ ರೀತಿ ಡೆವಲಪ್ ಮಾಡ್ತಾರೆ, ಸೊ ಜಾಬ್ ಆಪರ್ಚುನಿಟೀಸ್ ಎಲ್ಲ ಏನೇನಿದೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ಒಳಗಡೆ ಹೋಗೋಣ. ಸೊ ಯಾವ್ಯಾವ ರೀತಿ ಟೂಲ್ಸ್ ಇದೆ, ಟೆಕ್ನಿಕ್ಸನ್ನ ಯೂಸ್ ಮಾಡ್ತಾರೆ, ಪ್ರೋಸೆಸ್ ಹೇಗೆಲ್ಲ ನಡೆಯುತ್ತೆ, ಜೊತೆಗೆ ಎಕೋ ಫ್ರೆಂಡ್ಲಿ ಪ್ಲಾಸ್ಟಿಕ್ ಯಾವುದು, ಹೇಗೆ ಬಳಕೆ ಮಾಡಬೇಕು, ಇದನ್ನು ನೋಡೋಣ. ಲೆಟ್ಸ್ ಗೆಟ್ ಇನ್. ಎಸ್ ಫ್ರೆಂಡ್ಸ್, ಮೊದಲಿಗೆ ಸಿಪೆಟ್ನ ಪ್ರಿನ್ಸಿಪಲ್ ಡೈರೆಕ್ಟರ್ ಆ್ಯಂಡ್ ಹೆಡ್ RT ನಾಗರಹಳ್ಳಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಇಲ್ಲಿ ಸಿಪೆಟಲ್ಲಿ ಯಾವ್ಯಾವ ರೀತಿಯಾದಂತಹ ಕೋರ್ಸ್ ಇದೆ, ಹಾಗೆಯೇ ರಾ ಮೆಟೀರಿಯಲ್ಸ್ ಅಲ್ಲಿ ಯಾವೆಲ್ಲ ಕಾಂಪೋನೆಂಟ್ಸ್ನ ಯೂಸ್ ಮಾಡ್ತಾರೆ ಕೇಳೋಣ. ಸಿಪೆಟ್ ಈಸ್ ಎ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಸ್ಟಿಕ್ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಂತ. ಈ ಸಂಸ್ಥೆ 1991ರಲ್ಲಿ ಶುರುವಾಗಿರೋದು. ಈ ಸಂಸ್ಥೆ ಇರೋದೇ ಒಂದೇ ಒಂದು ಕರ್ನಾಟಕದಲ್ಲಿ. ಈ ಸಂಸ್ಥೆಯಲ್ಲಿ ಅಕಾಡೆಮಿಕ್ಕು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮು ಬಹಳ ಮಹತ್ವವಾಗಿ ಓಡುತ್ತೆ. ಇಲ್ಲಿ ಸ್ಕಿಲ್ ಟ್ರೈನಿಂಗ್ ಮಾಡಿದಂಥ ಮಕ್ಕಳಿಗೆ ಜಾಬ್ ಅಪಾರ್ಚುನಿಟಿ ತುಂಬ ಇರುತ್ತೆ. ಅಂದರೆ ಈ ಜಾಬು ಇಲ್ಲಿ ಇಂಡಸ್ಟ್ರಿಗೆ ಅವರು ಇಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮಾಡ್ಕೊಂಬಿಟ್ಟು ಜಾಬ್ಗೆ ಹೋಗ್ತಾರೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ತುಂಬ ಗ್ಯಾಪ್ ಇದೆ. ಅಂದರೆ ಸುಮಾರು ಹುಡುಗರು ಇಲ್ಲಿ ಟ್ರೈನಿಂಗ್ ಆದವರೆಲ್ಲರಿಗೂ 100% ಪ್ಲೇಸ್ಮೆಂಟ್ ಆಗುತ್ತೆ. ಪ್ಲೇಸ್ಮೆಂಟ್ ಆದಮೇಲೆ ಅವ್ರಿಗೆ ಒಳ್ಳೆ ಇಂಡಸ್ಟ್ರಿಯಲ್ಲಿ ಭವಿಷ್ಯ ಇರುತ್ತೆ. ಆ್ಯಸ್ ಎ ಫೋರ್ಮೆನ್ನು ಅಂತ ಹೇಳ್ಬಿಟ್ಟು, ಅಥವಾ ಪ್ಲಾಂಟ್ ಹೆಡ್ಡು, ವೈಸ್ ಪ್ರೆಸಿಡೆಂಟ್ ತನಕ ಅವರು ಎಕ್ಸ್ಪೀರಿಯನ್ಸ್ ಆದಾಗೆಲ್ಲ ಮುಂದೆ ಒಳ್ಳೆ ಭವಿಷ್ಯ ಇರುತ್ತೆ. ಅದಕ್ಕೆ ನಮ್ಮದು ಈ ಸಂಸ್ಥೆಯಲ್ಲಿ ಡಿಪ್ಲೊಮಾವನ್ನು ಮಾಡಿರ್ತಕ್ಕಂಥ ಹುಡುಗರು ಅವ್ರಿಗೆ ಆದಂಥ ಒಂದು ಭವಿಷ್ಯ ಇರೋದೇ ಒಂದೇ ಒಂದು ಸಂಸ್ಥೆ ಇರೋದರಿಂದ ಅವ್ರಿಗೆ ತುಂಬ ಭವಿಷ್ಯ ಇದೆ. ಮತ್ತು ಅವರು ಟ್ರೈನಿಂಗ್ ಮಾಡಿದ ಮೇಲೆ ಅವ್ರಿಗೆ ಇಂಟರ್ನ್ಶಿಪ್ ಅಂತ ಕೊಡ್ತೀವಿ ಇಂಡಸ್ಟ್ರಿಯಲ್ಲಿ. ಆ ಇಂಟರ್ನ್ಶಿಪ್ ಆದಮೇಲೆ ಅವ್ರಿಗೆ ಜಾಬ್ ಅಬ್ಸರ್ಪ್ಷನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇದೇ ಒಂದು ಸ್ಪೆಷಾಲಿಟಿ ಆಫ್ ಈ ಇನ್ಸ್ಟಿಟ್ಯೂಟದ್ದು. ಸರ್, ಇದರಲ್ಲಿ ಯೂಸ್ ಮಾಡುವಂಥ ಕಾಂಪೋನೆಂಟ್ಸ್ ಎಲ್ಲ ಔಟ್ಪುಟ್ ಕಾಂಪೋನೆಂಟ್ ಬರುತ್ತಲ್ಲ, ಅದನ್ನ ಮತ್ತೆ ಏನು ಮಾಡ್ತಾರೆ? ಇದು ರಾ ಮೆಟೀರಿಯಲ್, ಪ್ಲಾಸ್ಟಿಕ್ ರಾ ಮೆಟೀರಿಯಲ್ ತೊಗೊಂಡ್ಬಿಟ್ಟು ನಮ್ಮದೇ ಆದ ಮಷಿನ್ಸು, ಆಮೇಲೆ ಇಲ್ಲೇನು ಟ್ರೈನಿಂಗ್ ಏನು ನಡೀತಾ ಇರ್ತಲ್ಲ ಮಕ್ಕಳಿಗೆ, ಅವರೇ ಕಂಪೋನೆಂಟನ್ನು ಓಡಿಸ್ಬಿಟ್ಟು ಅದನ್ನು ಮ್ಯಾನುಫ್ಯಾಕ್ಚರ್ ಆದಮೇಲೆ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಬಿಟ್ಟು ಅದನ್ನು ಡಿಸ್ಪ್ಯಾಚಿಗೆ ರೆಡಿ ಆಗಿರುತ್ತೆ. ಆ ಕಂಪೋನೆಂಟು ಇಂಡಸ್ಟ್ರಿಯವರು ತೊಗೊಳ್ತಾರೆ. ಅದನ್ನು ಅವ್ರಿಗೆ ಇಂಡಸ್ಟ್ರಿಯವರು ಅಂದರೆ ಇಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಬರ್ತದೆ, ಡೊಮೆಸ್ಟಿಕ್ ಆರ್ಟಿಕಲ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇಲ್ಲಿ ಮಾಡಿದ ಪ್ರತಿಯೊಂದು ಪ್ರಾಡಕ್ಟನ್ನು ಇಂಡಸ್ಟ್ರಿಗೆ ಹಾಗೂ ಟ್ರೇಡರ್ಸ್ಗೆ ಹೋಗುತ್ತೆ. ಸೊ ಅವರು ಅದನ್ನು ಅಲ್ಲಿ
ಮಾರ್ಕೆಟಿಂಗ್ ಮಾಡಿಬಿಟ್ಟು ಅವ್ರದ್ದೇ ಆದ ಅವ್ರ ಭವಿಷ್ಯಕ್ಕೆ ಅವ್ರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ, ರಾ ಮೆಟೀರಿಯಲ್ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ. ರಾ ಮೆಟೀರಿಯಲನ್ನು ಕಸ್ಟಮರೇ ಅವರೇ ರಾ ಮೆಟೀರಿಯಲ್ ಕೊಡ್ತಾರೆ. ನಮ್ಮ ಮಷಿನ್ ಹಾಗೂ ನಮ್ಮ ಸ್ಕಿಲ್ ಮ್ಯಾನ್ ಪವರ್ ಅಂದರೆ ಈಗ ಎಂಪ್ಲಾಯೀಸ್ ಆಗ್ಬೋದು, ಟ್ರೈನೀಸ್ ಇರ್ಬೋದು, ಅವರು ಮಷಿನ್ನನ್ನು ಓಡಿಸ್ಬಿಟ್ಟು ಆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಡಿಸ್ಪ್ಯಾಚ್ ಮಾಡ್ತೀವಿ ನಾವು ಕಸ್ಟಮರಿಗೆ. ಅವರು ಮುಂದೆ ಬೇರೆ ಬೇರೆ ಕಸ್ಟಮರ್ಗೆ ಅವ್ರದ್ದು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಲು ಟೈರ್ 2 ಇಂಡಸ್ಟ್ರಿಗೋ ಟೈರ್ 1 ಇಂಡಸ್ಟ್ರಿಗೋ ಅವ್ರು ಕೊಟ್ಬಿಟ್ಟು ಯೂಸ್ ಮಾಡ್ತಾರೆ. ಎಲ್ಲಾದರೂ ಅಸೆಂಬ್ಲಿ ಇದ್ದರೆ, ಇಲ್ಲಾಂದರೆ ಡೈರೆಕ್ಟಾಗಿ ಮಾರ್ಕೆಟಿಂಗಿಗೆ ಹೋಗುತ್ತೆ ಅದು ಪ್ರಾಡಕ್ಟ್. ಈ ಫಾರ್ ಎಕ್ಸಾಂಪಲ್ ಮಾಪಿಗೆ ಇರುತ್ತಲ್ವ, ಮಾಪ್ ಮಾಡತಕ್ಕಂಥ ಒಂದು ಅಸೆಂಬ್ಲಿ ಇರುತ್ತಲ್ಲ, ಅದರಲ್ಲಿ 3-4 ಪ್ಲಾಸ್ಟಿಕ್ ಪಾರ್ಟ್ ಇರುತ್ತೆ. ಒಂದು ಕೋಲ್ ಇರುತ್ತೆ, ಒಂದು ಅದಕ್ಕೆ ಫಿಕ್ಸ್ ಮಾಡೋಕ್ಕೆ ಇದು ಇರುತ್ತಲ್ವ, ಅದಕ್ಕೊಂದು ಮಾಪಿಗೆ ಫಿಕ್ಸರ್, ಅದೆಲ್ಲ ಪ್ಲಾಸ್ಟಿಕ್ಕನ್ನೇ. ಅದು ಅಸೆಂಬ್ಲಿ ಮಾಡಿದ ಅಂತ ಬೇರೆ ಬೇರೆ ಪ್ರಾಡಕ್ಟ್ ಬೇರೆ ಬೇರೆ ಮಿಷಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಅಸೆಂಬ್ಲಿ ಮಾಡಿಬಿಟ್ಟು ಅವ್ರು ಮಾರ್ಕೆಟಲ್ಲಿ ಬಿಡ್ತಾರೆ. ಇಲ್ಲಿ ಕಾಂಪೋನೆಂಟು ಆಟೋಮೊಬೈಲ್ ಇಂಡಸ್ಟ್ರಿಗೆ ಬರಕ್ಕಂಥ ಕಾರ್ ಪಾರ್ಟ್ಸ್ ಇರ್ಬೋದು, ಬೈಕ್ ಪಾರ್ಟ್ಸ್ ಇರ್ಬೋದು, ಆ ಥರ ಮ್ಯಾನುಫ್ಯಾಕ್ಚರಿಂಗ್ ಕಾಂಪೋನೆಂಟು ಮಾಡ್ತೀವಿ. ಡೊಮೆಸ್ಟಿಕ್ ಆರ್ಟಿಕಲ್ಸು ಈಗ ಬಕೆಟು, ಇನ್ನೇನೋ ಫ್ಲವರ್ ಪಾಟು, ನರ್ಸರಿ ಪ್ಲಾಟು, ಈ ಥರ ಪ್ರಾಡಕ್ಟ್ಗಳನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅದರ ಜೊತೆಗೆ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಬೇಕಾದಂಥ ಮಷಿನ್ಸ್ ಇರೋದ್ರಿಂದ ಬೇರೆ ಬೇರೆ ಮೋಲ್ಡ್ಗಳು ಬರುತ್ತೆ. ಬೇರೆ ಬೇರೆ ಮೋಲ್ಡ್ಗಳು ಬಂದಾಗ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ ಇದ್ದರೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ, ಲೈಕ್ ಫಾರ್ ಎಕ್ಸಾಂಪಲ್ ಕಾಂಟ್ಯಾಕ್ಟರ್, ಕನೆಕ್ಟರ್ಸ್, ಸ್ವಿಚ್ ಬೋರ್ಡ್ಸ್, ಸ್ವಿಚಸ್, ಇವೆಲ್ಲ ಎಲೆಕ್ಟ್ರಿಕಲ್ ಪಾರ್ಟ್ಸ್. ಆಮೇಲೆ ಅಗ್ರಿಕಲ್ಚರ್ ಕಾಂಪೋನೆಂಟ್ಸ್, ಪೈಪ್ಸು, ಅದಕ್ಕೆ ಸ್ಪ್ರಿಂಕ್ಲರ್ ಪ್ರಾಡಕ್ಟ್ಸು ಲೈಕ್ ಕಪ್ಲರ್, ಅವನ್ನೆಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತೀವಿ. ಕಸ್ಟಮರ್ ಬೇಕಾದವರು, ಈವನ್ ಸ್ಟಾರ್ಟಪ್ ಇದ್ದವರು, ನ್ಯೂ ಎಂಟರ್ಪ್ರಿನರ್ಸ್ ಇದ್ದವರು ಬಂದುಬಿಟ್ಟು ಇಲ್ಲಿ ನಮಗೆ ಮೋಲ್ಡ್ ಮ್ಯಾನುಫ್ಯಾಕ್ಚರ್ ನಮ್ಮಲ್ಲೇ ಕೊಟ್ಬಿಟ್ಟು ನಾವೇ ಮೋಲ್ಡ್ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರೊಡಕ್ಷನ್ನು ಅದನ್ನು ಕಾಂಪೋನೆಂಟ್ ಮಾಡಿ ಕೊಡುವ ಆ ಥರನೂ ಸಿಸ್ಟಮ್ ಇದೆ. ಇಲ್ಲ, ಮೋಲ್ಡು ಮೆಟೀರಿಯಲ್ ಎರಡೂ ಅವ್ರು ಕೊಟ್ಬಿಟ್ಟು ನಮ್ಮ ಮಷಿನ್ ಮ್ಯಾನುಫ್ಯಾಕ್ಚರ್ ಮಷಿನ್ಸ್ ಏನಿದಾವಲ್ಲ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೋಸ್ಕರನೂ ಕಸ್ಟಮರ್ಸ್ ಬರ್ತಾರೆ. ಆ ಥರನೂ ಮ್ಯಾನುಫ್ಯಾಕ್ಚರ್ ಮಾಡಿ ಕಾಂಪೋನೆಂಟ್ ಕೊಡ್ತೀವಿ. ಈ ಪ್ಲಾಸ್ಟಿಕ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆಯನ್ನ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಸಿಪೆಟ್ನ ಅಸಿಸ್ಟೆಂಟ್ ಟೆಕ್ನಿಕಲ್ ಆಫೀಸರ್ ಲಕ್ಷ್ಮಣ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆಯೇ ಅನೇಕ ಪ್ರಶ್ನೆಗಳು ನಮಗಿರುವಂತಹ ಗೊಂದಲಗಳಿಗೆ ಒಂದು ಕ್ಲಾರಿಟಿಯನ್ನ ತಗೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಮೊದಲನೇದಾಗಿ ಈ ಒಂದು ಸಿಪೆಟ್ ಅಲ್ಲಿ ಯಾವ್ಯಾವ ರೀತಿಯಾದಂತಹ ಕೋರ್ಸ್ಗಳಿದಾವೆ? ಫಸ್ಟ್ನೇದು DPT, ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ, DPMT, ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಮೌಲ್ಡ್ ಟೆಕ್ನಾಲಜಿ, ಇನ್ನೊಂದು MSc ಇನ್ ಪಾಲಿಮರ್ ಸೈನ್ಸ್. 3 ಕೋರ್ಸ್ ಇದೆ ಮೇಡಮ್ ಸಿಪೆಟ್ ಮೈಸೂರಲ್ಲಿ. ಇನ್ನೊಂದಿದೆ ಇಂಜಿನಿಯರಿಂಗು, ಅದು ಒಂದು ಇಂಜಿನಿಯರಿಂಗಲ್ಲೇ ಡಿಫ್ರೆಂಟ್ ಇದೆ. ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಅಂತ ಡಿಫ್ರೆಂಟ್ ಕೋರ್ಸಸ್ ಇದೆ ಮೇಡಮ್. ಅದೆಲ್ಲ ನಮ್ಮಲ್ಲಿ ಇಲ್ಲ, ಬಟ್ ಬೇರೆ ಕಡೆ ಇದೆ. ಇಲ್ಲಿ ನಮ್ಮಲ್ಲಿ ಇರೋದು 3 ಕೋರ್ಸು. ಒಂದು DPT, ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ, ಇನ್ನೊಂದು DPMT, ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಮೌಲ್ಡ್ ಟೆಕ್ನಾಲಜಿ, ಇನ್ನೊಂದು ಪಾಲಿಮರ್ ಸೈನ್ಸ್, MSc ಇನ್ ಪಾಲಿಮರ್ ಸೈನ್ಸ್. ಓಕೆ ಸರ್. ಇಲ್ಲಿ ಸ್ಟೂಡೆಂಟ್ಸ್ಗೆ ನೀವು ಪರ್ಟಿಕ್ಯುಲರ್ ಆಗಿ ಈ ಪ್ಲಾಸ್ಟಿಕ್ ಐಟಮ್ಸ್ ಅಂತ ಬಂದಾಗ ಯಾವ ರೀತಿ ಗೈಡ್ ಮಾಡ್ತೀರಾ? ಅದಕ್ಕೆ ಅವ್ರದ್ದೇ ಒಂದು ಸಬ್ಜೆಕ್ಟ್ ಇದೆ ಮೇಡಮ್. ಈಗ ಪ್ಲಾಸ್ಟಿಕ್ ಮೆಟೀರಿಯಲ್ ಇರ್ಬೋದು, ಪ್ಲಾಸ್ಟಿಕ್ ಮೌಲ್ಡ್ ಡಿಸೈನ್ ಇರ್ಬೋದು, ಮಿಷನ್ ಮೇಂಟೆನೆನ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಟೂಲ್ಸ್ ಬಗ್ಗೆ ಇರ್ಬೋದು, ಎಲ್ಲ ಇರುತ್ತೆ. ಅದನ್ನ ಸೆಮಿಸ್ಟರ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಆ ಸೆಮಿಸ್ಟರ್ಗೆ ಇಲ್ಲಿಂದ ಸಬ್ಜೆಕ್ಟ್ ಅಂತ ಇರುತ್ತೆ. ಆ ಸಬ್ಜೆಕ್ಟ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಇದೆ, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇದೆ, ಅಪ್ಲೈಡ್ ಸೈನ್ಸ್ ಇದೆ ಫಸ್ಟ್ ಸೆಮಿಸ್ಟರ್ಲಿ. ಇನ್ ಸೆಕೆಂಡ್ ಸೆಮಿಸ್ಟರ್ ಆಮೇಲೆ ಬೇಸಿಕ್ ಸಮ್ ಪ್ರಾಕ್ಟಿಕಲ್ ಕೋರ್ಸಸ್ ಇದೆ. ನೆಕ್ಸ್ಟ್ ಸೆಮಿಸ್ಟರ್ಗೆ ಹೋದಾಗ ಅಲ್ಲೂ ಅಷ್ಟೇ ಸಮ್ ಇದಿರುತ್ತೆ. ನೆಕ್ಸ್ಟ್ ಥರ್ಡ್ ಇಯರ್ಗೆ ಹೋದಾಗ ಫಸ್ಟ್ 2 ಸೆಮಿಸ್ಟ್ರು ಸಮ್ ಆಲ್ ಎಲ್ಲ ಇರುತ್ತೆ ಮೇಡಮ್. ಮೂರನೇ ಸೆಮಿಸ್ಟರ್ ಆನ್ವರ್ಡ್ಸು ಕೋರ್ ಸಬ್ಜೆಕ್ಟ್ ಬಂದ್ಬಿಡ್ತಾರೆ ಮೇಡಮ್. DPMT ಅಂತ ಅಂದರೆ ಲೈಕ್ ಮೆಕ್ಯಾನಿಕಲ್ ವೈಸ್, ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಮೌಲ್ಡ್ ಟೆಕ್ನಾಲಜಿ. ಎನಿ ಪ್ಲಾಸ್ಟಿಕ್ ಕಾಂಪೊನೆಂಟ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಅದಕ್ಕೊಂದು ಟೂಲ್ ಅಂತ ಹೇಳ್ತೀವಿ. ಆ ಟೂಲ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಆ ಟೂಲ್ ಮ್ಯಾನುಫ್ಯಾಕ್ಚರ್ ಮಾಡೋ ಡಿಪಾರ್ಟ್ಮೆಂಟೇ ಪ್ಲಾಸ್ಟಿಕ್ ಮೌಲ್ಡ್ DPMT ಅಂತ, ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಮೌಲ್ಡ್ ಟೆಕ್ನಾಲಜಿ. DPT ಅಂದರೆ ಯಾವುದೇ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ನ ಪ್ರಾಸೆಸ್ ಮಾಡಬೇಕು, ಯಾವುದೇ ಒಂದು ಕಾಂಪೊನೆಂಟ್ನ ನಾವು ಈ ರೀತಿ ಮಾಡಬೇಕು ಅಂದರೆ ಟೂಲ್ ಯೂಸ್ ಮಾಡಿ ಪ್ರಾಸೆಸ್ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ನೇ ಪ್ರಾಸೆಸಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಅದನ್ನ DPT ಅವರು. ಸರ್, ಈಗ ಯೂಶಲಿ ನಾವು ಡೈಲಿ ಬೇಸಿಸ್ ನೋಡೋದಾದ್ರೆ ನಾವು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಪ್ಲಾಸ್ಟಿಕ್ ನ ಯೂಸ್ ಮಾಡ್ತಾ ಇದ್ದೀವಿ.
ಈ ಪ್ಲಾಸ್ಟಿಕ್ ಅಲ್ಲಿ ಒಂದು ರಾಸಾಯನಿಕ ಅಂಶ ಉತ್ಪತ್ತಿ ಆಗುತ್ತೆ, Chemical ಇದೆ, chemical ಹೇಳ್ತೀವಿ ಇದೆ, ನಾವು. okay. ಸೊ ಅದ್ರಲ್ಲಿ ಯಾವ ರೀತಿಯಾದಂತಹ ಪ್ಲಾಸ್ಟಿಕ್ ಇದೆ ಅಂತ ತಿಳಿಸ್ಕೊಡಿ. ಡಿಫ್ರೆಂಟ್ ಗ್ರೇಡ್ ಇದೆ ಮೇಡಮ್. ಇಂಜೆಕ್ಷನ್ ಗ್ರೇಡ್ ಇದೆ, ಬ್ಲೋ ಗ್ರೇಡ್ ಇದೆ, ಎಕ್ಸ್ಟ್ರೂಷನ್ ಗ್ರೇಡ್ ಇದೆ, ಡಿಫ್ರೆಂಟ್ ಗ್ರೇಡ್ ಇದೆ. ಬಟ್ ಆಲ್ ಆರ್ ಇಸ್ ನಾಟ್ ಎ ಪ್ರಾಬ್ಲಮ್. ಓಕೆ, ಹಾರ್ಮ್ಫುಲ್ ಏನಲ್ಲ, ಎಲ್ಲ ಫುಲ್ಲು ಇದೇ ಇರುತ್ತೆ. ಏನಂತ ಎಲ್ಲ ಫುಡ್ ಗ್ರೇಡ್ ಇರುತ್ತೆ, ಡಿಫ್ರೆಂಟ್. ಇವನ್ ಆಟೋಮೊಬೈಲ್ ಯೂಸ್ ಮಾಡ್ತೀವಿ ಮೇಡಮ್. ಆಟೋಮೊಬೈಲ್ ಯೂಸ್ ಮಾಡಿದಾಗ ಅದು ಯಾವುದೇ ರೀತಿಯಿಂದ ಹಾನಿಕರ ಆಗೋದಿಲ್ಲ. ಪ್ಯಾಕೇಜಿಂಗ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ ಮೇಡಮ್. ಪ್ಯಾಕೇಜಿಂಗ್ ಇಂಡಸ್ಟ್ರಿ ಅಂತಂದ್ರೆ ಇವನ್ ನಾವು ಸ್ಟೋರ್ ಮಾಡ್ತಕ್ಕಂಥ ಎನಿ ಗ್ರೈನ್ಸ್ ಇರ್ಬೋದು, ಕಾಳುಗಳು ಇರ್ಬೋದು, ಅಕ್ಕಿ ಇರ್ಬೋದು, ಯಾವುದನ್ನ ನಾವು ಯಾವುದೋ ಬೇರೆ ಮೆಟೀರಿಯಲ್ ಸ್ಟೋರ್ ಮಾಡೋಕ್ಕಲ್ಲ. ಯಾಕೆಂದ್ರೆ ವುಡ್ಡಲ್ಲಿ ಮಾಡೋಕ್ಕಾಗುತ್ತಾ? ಆಗಲ್ಲ. ಬಟ್ಟೆಲ್ ಕಟ್ಟಿಡಕ್ಕಾಗುತ್ತಾ? ಆಗಲ್ಲ. ಯಾಕೆಂದ್ರೆ ಆ ಗ್ರೈನ್ಸ್ ಎಲ್ಲ ಮಾಯಿಸ್ಚರ್ ಅಬ್ಸರ್ವ್ ಮಾಡಿ ಕೊಳ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಏನು ಪ್ಲಾಸ್ಟಿಕ್ ಅಲ್ಲಿ ಯೂಸ್ ಮಾಡ್ತೀವಿ. ಪ್ಲಾಸ್ಟಿಕ್ ಇಸ್ ನಾಟ್, ಬಟ್ ಅದನ್ನ ರೀಸೈಕಲ್ ಮಾಡ್ಬೇಕೇ ವಿನಃ ನಾವು ಬೇರೆ ಕಡೆ ಎಷ್ಟಾಗ ಈ ರೀತಿ ನಮಗೆ ಅದನ್ನ ಹಾರ್ಮ್ಫುಲ್ ಅಂತ ಹೇಳ್ತೀವಿ ಅಷ್ಟೇ. ಈಗ ನಾವು ನೀವು ಹೇಳ್ದಂಗೆ ಅಡಿಗೆ ಮನೆ ಯೂಸ್ ಮಾಡೋದು, ಅಡಿಗೆ ಮನೆಯಲ್ಲಿ ಕಾಳು ಸ್ಟೋರ್ ಇರಬೇಕು, ಇವನ್ನ ಮಜ್ಜಿಗೆ ಇಡಬಾರ್ದು, ಇವನ್ನ ಸಾಂಬಾರು ಇಡ್ತೀವಿ ಅದೇ ಬಾಕ್ಸಲ್ಲಿ, ಎಲ್ಲ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀವಿ. ಇವಾಗ ಅಡ್ವಾನ್ಸ್, ಇವರ್ ಆಲ್ ಅಡ್ವಾನ್ಸ್. ವಿ ಕ್ಯಾನಾಟ್ ಸ್ಟೋರ್ ವಿತ್ ಮಡ್ ಪಾಟ್ ಆರ್ ವೆಸಲ್ಸ್ ಇಡೋಕ್ಕಲ್ಲ. ಸೊ ಈಗ ಸಪೋಸು ಯಾವುದು ನಮ್ಮದು ಮಜ್ಜಿಗೆ ಇಡ್ತೀವಿ ಅಂತ ಹೇಳ್ಕೊಳ್ಳಿ. ಮಜ್ಜಿಗೆನ ನಾವು ಫ್ರಿಡ್ಜ್ಗೆ ಇಟ್ಟಾಗ ಮಜ್ಜಿಗೆ ಕೆಡೋದಿಲ್ಲ. ಯಾಕೆಂತಂದ್ರೆ ಇಸ್ ನಾಟ್ ಡೈರೆಕ್ಟ್ಲಿ ರಿಯಾಕ್ಟ್ ವಿತ್ ಅವರ್ ಕೂಲಿಂಗ್ ಎಫೆಕ್ಟ್. ಬಟ್ ಅದೇ ನಾವು ಮಡಿಕೆಯಲ್ಲಿ ವೆಸಲ್ಸಲ್ಲಿ ಇಟ್ಟಾಗ ಅದು ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಸೊ ಅವಾಗ ನಾವು ಇದಿಲ್ದ ನಾವು ಸ್ಟೋರ್ ಮಾಡಲೇಬೇಕು. ನಾಟ್ ಇವನ್ ದಟ್ ಮೆಡಿಸಿನ್ ಇರ್ಬೋದು, ಕೆಲವು ಇಷ್ಟೇ ಟೆಂಪರೇಚರ್ ಇರಬೇಕು ಅಂತ ಎಲ್ಲ ಇವನ್ ಸ್ಟೋರೇಜ್ ಇದ್ರೊಳಗೆ ಇರ್ತೀವಿ ಮೆಡಿಸಿನ್ಸ್. ದಟ್ ಈಸ್ ಫ್ರಮ್ ಪ್ಲಾಸ್ಟಿಕ್. ದೇರ್ ಇಸ್ ನೋ ಅದರ್ ಆಪ್ಷನ್ಸ್. ಬೇರೆ ಯಾವುದು ನಿಮ್ಗೆ ಹೇಳಿ ಮೇಡಮ್, ಅನ್ನ ಪ್ರಾಸೆಸ್ ಮಾಡ್ತೀವಿ ಮೇಡಮ್, ಅನ್ನ ಮಾಡ್ತಾ ಇರ್ತೀವಿ. ಅನ್ನ ಮಾಡಿದಾಗ ಚೆನ್ನಾಗೇ ಇರುತ್ತೆ, ಸುಟ್ಟೋದಾಗ ಏನಾಗುತ್ತೆ? ಸ್ಮೆಲ್ ಬರುತ್ತೆ. ಅದನ್ನ ತಗೊಂಡಾಗ ಆಚೆಸಿದ ಅದು ಸ್ಪಾಯ್ಲೆ ಅಲ್ವೇ? ಅದೇ ರೀತಿ ನಾವು ಸುಡೋಕೆ ಬಿಡಬಾರ್ದು. ಸುಟ್ಟಾಗ ಅದು ಹಾನಿಕರ ಆಗೇ ಆಗುತ್ತೆ. ಅದೇ ಪ್ರಾಸೆಸ್ ಮಾಡಿ ಇಷ್ಟೆಲ್ಲ ಪ್ಲಾಸ್ಟಿಕ್ ಇದೆ ಮೇಡಮ್. ಎಲ್ಲ ನಾವು ನೋಡಿ, ಇವನ್ ನಮ್ಮ ಡೈಲಿ ಲೈಫಲ್ಲಿ ಮೋರ್ ದೆನ್ 70% ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ. ಪೆನ್ ಇರ್ಬೋದು, ಮೊಬೈಲ್ ಇರ್ಬೋದು, ಇವನ್ ಸಾಫ್ಟ್ವೇರ್. ವರ್ಲ್ಡ್ ವೈಡ್ ಬಿಗ್ಗೆಸ್ಟ್ ಇಂಡಸ್ಟ್ರಿ ಅಂತ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವ್ನು ಏನು ಮಾಡಬೇಕು ಅಂದ್ರೆ ವಿತೌಟ್ ಪ್ಲಾಸ್ಟಿಕ್ ಯು ಕಾಂಟ್ ಡೂ ಎನಿಥಿಂಗ್. ವಿತೌಟ್ ಪ್ಲಾಸ್ಟಿಕ್. ಸೊ ಎಷ್ಟು ಕಂಪ್ಯೂಟರ್ ಸಿಸ್ಟಮ್ಸ್ ಇದೆ ಮೇಡಮ್, ಎಲ್ಲ ಪ್ಲಾಸ್ಟಿಕ್. ಇನ್ಯಾವ್ದು ರೆಡಿ ಮಾಡೋಕ್ಕಾಗುತ್ತೆ? ಮೆಟಲಲ್ಲಿ ಮಾಡೋಕ್ಕಾಗುತ್ತಾ? ಇಲ್ಲ ಮರದಲ್ಲಿ ಮಾಡೋಕ್ಕೆ, ಗ್ಲಾಸಲ್ಲಿ ಮಾಡೋಕ್ಕಾಗುತ್ತಾ? ನೋ, ಯು ಕ್ಯಾನ್ ಡೂ ಇಟ್, ಬಟ್ ಪ್ರಾಸೆಸ್ ಕಾಸ್ಟ್ ವೈಸ್ ಜಾಸ್ತಿ ಆಗುತ್ತೆ. ಈಗ ಒಂದು ಕೆಲಸ ಮಾಡಿ ಮೇಡಮ್, ಮೊದಲೆಲ್ಲ ನಾವು ಇವತ್ತು ಸಿನಿಮಾ ಥಿಯೇಟ್ರಿಗೆ ಹೋಗಿ ಹಿಂದಿನ ಕಾಲದಲ್ಲಿ ಮೆಟಲ್ ಚೇರ್ ಹಾಕೋರು, ಅದು ಬಿದ್ದು ಒಡೆದೋಗಿ ಬೇಗ ಆಯ್ತಿತ್ತು. ಇವತ್ತು ಪ್ಲಾಸ್ಟಿಕ್ ಚೇರ್ ಹಾಕ್ತಾರೆ. ಇವತ್ತು ಬೇಕು ಅಂದ್ರೆ 5 ನಿಮಿಷಕ್ಕೆ ಪ್ಲಾಸ್ಟಿಕ್. ನಾವು ಒಂದು ಲಕ್ಷ ಚೇರ್ನ ಒಂದು 10 ಮಿಷಿನ್ ಇಟ್ಟರೆ ಒಂದು 5 ದಿವಸದಲ್ಲಿ ಹೊಡೆದು ಹಾಕ್ಬೋದು. ಅಡ್ವಾನ್ಸು, ಪ್ರಾಸೆಸ್ ಈಸಿ, ಅವೈಲಬಿಲಿಟಿ, ಮಾಡರ್ನೈಸ್. ಇವತ್ತೆಲ್ಲ ಎವ್ರಿಬಡಿ ವಾಂಟ್ ಮಾಡರ್ನೈಸ್. ಬೇಕೇ ಬೇಕು. ಈ ಪ್ಲಾಸ್ಟಿಕ್ ಅನ್ನ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡೋದು ಹೇಗೆ, ಮತ್ತೆ ಇನ್ನೊಂದು ಯಾವುದೇ ರೀತಿಯಾದಂತಹ ಹಾನಿ ಆಗದೆ ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮೆಸೇಜ್. ಅದು ಮೇಂಟೆನೆನ್ಸ್ ಮಾಡಬೇಕು ನಾವು. ಸಪೋಸ್ ಎನಿ ಕಾಂಪೊನೆಂಟ್ಸ್, ಪ್ಲಾಸ್ಟಿಕ್ ಕಾಂಪೊನೆಂಟ್ಸ್ ಬ್ರೇಕ್ ಆಯ್ತು ಅಂತಂದ್ರೆ ಅದು ಸ್ಟೋರ್ ಮಾಡಿ ಅದನ್ನ ಎಲ್ಲಿ ಡಿಸ್ಪೋಸಲ್ ಕರೆಕ್ಟ್ ಮಾಡಬೇಕಾದ್ರೆ ಡಿಸ್ಪೋಸಲ್ ಕರೆಕ್ಟ್ ಮಾಡಿದ್ರೆ ಅದು ಕರೆಕ್ಟ್ ಆಗುತ್ತೆ ಮೇಡಮ್. ಈಗ ಇನ್ನೊಂದು ಮೇಡಮ್, ಈಗ ನಾವು ಆಟೋಮೊಬೈಲಲ್ಲಿ ಇವತ್ತಿನ ದಿವಸ ಎಲ್ಲರೂ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ಲಾಸ್ಟಿಕ್ ಕಾಂಪೊನೆಂಟ್ ಯೂಸ್ ಮಾಡ್ತೀವಿ. ಏನಕ್ಕೆ ಪ್ಲಾಸ್ಟಿಕ್ ಕಾಂಪೊನೆಂಟ್ ಯೂಸ್ ಮಾಡ್ತೀವಿ ಅಂತ ಅಂದರೆ ಜೊತೆಗೆ ಅಪಿಯರೆನ್ಸ್. ಆ ಅಪಿಯರೆನ್ಸ್ ಮಾಡಬೇಕು ಅಂತ ಅಂದರೆ ಈಸಿ ಪ್ರಾಸೆಸ್ಸಲ್ಲಿ ಪ್ಲಾಸ್ಟಿಕ್ಗೆ, ಬಟ್ ಮೆಟಲಲ್ಲಿ ಮಾಡೋಕ್ಕಾಗಲ್ಲ ಮೇಡಮ್. ಅಪಿಯರೆನ್ಸು, ಗುಡ್ ಅಪಿಯರೆನ್ಸು, ಚೇಂಜಸ್ಸು, ಡಿಸೈನು ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಅದೇ ಮೆಟಲಲ್ಲಿ ಮಾಡೋಕ್ಕಲ್ಲ. ಮಾಡ್ಬೋದು, ಕಾಸ್ಟ್ಲಿ ಆಗುತ್ತೆ. ಅವಾಗ 10 ರೂಪಾಯಿ 10 ಲಕ್ಷ ಕಾರ್ ಹೋಗಿ 25 ಲಕ್ಷ ಆಗಿಬಿಡುತ್ತೆ. ಸೊ 25 ಲಕ್ಷ ಕಾರ್ ತೊಗೊಂಡವರು ಕೆಲವು ಜನ ಮಾತ್ರ ಇರ್ತಾರೆ. ಬಟ್ ಎವ್ರಿಬಡಿ ವಾಂಟ್ಸ್ ಕಾರ್. ಅವಾಗ ಏನು ಮಾಡ್ತಾರೆ? ಪ್ಲಾಸ್ಟಿಕ್. ಒಂದು ರೀಸನ್ನು ಡಿಸೈನು, ಅಪಿಯರೆನ್ಸು, ಈಸಿ ಪ್ರಾಸೆಸ್ಗೆ ಅಂಡ್ ರೀಪ್ಲೇಸ್ಮೆಂಟ್ಗೆ ಈಸಿ. ಯಾವುದು? ಆಮೇಲೆ ವೆಯ್ಟ್ಲೆಸ್ ಆದಾಗ ನಮಗೆ 1 ಕಿಲೋಮೀಟ್ರಿಗೆ 1 ml ಸೇವ್ ಆಯಿತು ಅಂತ ಅಂದರೆ 10 ಕಿಲೋಮೀಟರ್ಗೆ ಎಷ್ಟು ಆಗುತ್ತೆ? 100 ಕಿಲೋಮೀಟರ್ ಎಷ್ಟು ಆಗುತ್ತೆ? ಒಂದು ವೆಹಿಕಲ್ಲು. ಅದೇ ರೀತಿ ಸಾವಿರಾರು ವೆಹಿಕಲ್ ಇದೆ, ಕ್ಲೋಸ್ ಟುಗೆದರ್ ವೆಹಿಕಲ್ ಇದೆ. ಅದು ಸೇವ್ ಆದಾಗ ನಮಗೆ ಪೆಟ್ರೋಲು, ಡೀಸೆಲ್, ಪೆಟ್ರೋಕೆಮಿಕಲ್ಸ್ ನಾವು ಸೇವ್ ಮಾಡ್ತೀವಿ. ಸೊ ಪೆಟ್ರೋಕೆಮಿಕಲ್ಸ್ ನಾವೇ ಹೇಳ್ತೀವಿ, ಅದನ್ನು ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳಿ, ಪೆಟ್ರೋಲಿಯಂನ ಬ್ಲ್ಯಾಕ್ ಗೋಲ್ಡ್ ಅಂತ, ಎನರ್ಜಿ ಅದನ್ನ ನಾವು ಸೇವ್ ಮಾಡಬೇಕು. ಅಷ್ಟನ್ನು ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತೀವಿ. ಅದನ್ನು ನಾವು ರಿಸೋರ್ಸ್ ಮಾಡಲಿಲ್ಲ ಅಂತಂದ್ರೆ ನಾವು ಯಾವತ್ತೂ ಒಂದು ಕಾಲಕ್ಕೆ ನಾವು ಎಲ್ಲ ಲಾಸ್ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಸೇವ್ ಮಾಡ್ಬೇಕಾದ್ರೆ ನಾವು ಇದು ಮಾಡಲೇಬೇಕು. ಸರ್, ಇನ್ನೊಂದು ಮುಖ್ಯವಾಗಿ ಇತ್ತೀಚೆಗೆ ಹೆಚ್ಚಾಗಿ ಕೃಷಿ ಭೂಮಿಯಲ್ಲಿ ಈ ಒಂದು ಪ್ಲಾಸ್ಟಿಕ್ ಹೊದಿಕೆ ಅಂತ ಮಾಡ್ತೀವಿ. ಯಾಕೆಂದ್ರೆ ಕಳೆನಾಶಕ. ಯಾಕೆಂದ್ರೆ ಕಳೆ ಅದು ತುಂಬಾ ಕಳೆ ಬಂದಾಗ ಇವ್ರು ಹಾಕ್ಬೇಕಂತ ಮೆನೂರೇ ಇರ್ಬೋದು, ಗೊಬ್ಬರ ಇರ್ಬೋದು, ಬೇಗ ಅದೇ ತಿನ್ನುತ್ತೆ ವಿನಃ ಇದಕ್ಕಾಗೋದಿಲ್ಲ. ಆಮೇಲೆ ಈಲ್ಡ್ ಬರೋದಿಲ್ಲ ಮೇಡಮ್. ಹೆಚ್ಚಾಗಿ ಇಳ್ಬಾರ್ದು. ಇವತ್ತೆಲ್ಲ ಈಗ ಒಬ್ಬ ದುಡಿದ್ರೆ 10 ಜನ ತಿಂತೀವಿ. ಕರೆಕ್ಟ್ ಅಲ್ಲೇ? ಒಬ್ಬರ ದುಡಿತಾನೆ ಅಂದ್ರೆ 10 ಜನ ತಿಂದ್ರೆ 10 ಜನಕ್ಕೂ ಆಗೋಷ್ಟು ನಾವು ಈಲ್ಡ್ ಕೊಡಲೇಬೇಕು ಅಂತಂದ್ರೆ ಯು ಶುಡ್ ಗೋ ಅಡ್ವಾನ್ಸ್ ಅಗ್ರಿಕಲ್ಚರ್. ಅದರ ಅಡ್ವಾನ್ಸ್. ಆಮೇಲೆ ನೀರು ಇವತ್ತಿನ ದಿವಸ ನೀರು ಸಿಗ್ತಾ ಇಲ್ಲ ಮೇಡಮ್. ಅಷ್ಟು ನೀರು ಆ ಡ್ರಾಪಲ್ಲೇ ಅದು ಬೆಳೆದು ಬರಬೇಕು.
ಈಗ ಬಟ್ಟೆ ಕ್ಲಾತ್ಸು. ಸೊ 130 ಕೋಟಿ ಜನಸಂಖ್ಯೆ ಇದೆ ಮೇಡಮ್ ನಮ್ಮ ಇಂಡಿಯಾದಲ್ಲಿ. ಆಲ್ ಓವರ್ ವರ್ಲ್ಡಲ್ಲಿ 600 to 700 ಕೋಟಿ ಜನಸಂಖ್ಯೆ ಇದ್ದಾರೆ. ಯು ಆರ್ ವೇರಿಂಗ್ ದಿ ಲಾಟ್ ಆಫ್ ಒಂದು ಪರ್ಸನ್ ಬಟ್ಟೆ ಎಷ್ಟಿದೆ ಮೇಡಮ್, ಅದರೊಳಗೆ ಮೋರ್ ದೆನ್ 50% ಪ್ಲಾಸ್ಟಿಕ್. ಬೋರಿಂಗ್ ಪ್ರೋಸೆಸ್ ಅಂತ ಮೇಡಮ್, ಬೋರ್ ಮಾಡ್ತಾ ಇದ್ದಾರೆ. ಒಳಗಡೆ ಒಂದು ಹೋಲ್ ಮಾಡಬೇಕು ಅಂತಂದ್ರೆ ಡ್ರಿಲ್ ಮಾಡೋಕ್ಕಲ್ಲ, ಡ್ರಿಲ್ ಮಾಡೋಕೆ ಹೋದ್ರೆ ಅದು ಹೋಲ್ಡಿಂಗ್ ಸಿಗೋದಿಲ್ಲ. ಅವಾಗ ಅದ್ರೊಳಗೆ ಹೋಲ್ಡ್ ಮಾಡಿ ಬೋರಿಂಗ್ ಮಾಡ್ತಾರೆ. ಡ್ರಿಲ್ ಮಾಡ್ಬೋದು, ಡ್ರಿಲ್ ಮಾಡೋದು ಅದು ಹೋಲ್ಡಿಂಗ್ ಸಿಗಲ್ವಲ್ಲ, ಇಟ್ಕೊಳಕ್ಕಾಗೋದಿಲ್ಲ, ಅಷ್ಟು ಫೋರ್ಸಲ್ಲಿ ಹೋಗ್ತಾ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಅಲ್ಲಿ ಹೋಲ್ಡಿಂಗ್ ಮಾಡಿ ಬೋರಿಂಗ್ ಮಾಡ್ತಾರೆ. ಇದು ಯಾವ ತರ ಪ್ಲಾಸ್ಟಿಕ್, ಯಾವ ತರ ಪೈಪ್ ಇದು? ಇದು HDP ಪೈಪ್ ಮೇಡಮ್. ಅಂದ್ರೆ ಡಿಫ್ರೆಂಟ್ ಡಯಾ ಇರುತ್ತೆ ನೋಡಿ. ಅದು 63 mm, ಇದು 75 mm. ಡಿಫ್ರೆಂಟ್ ಗೇಜ್. ಇದು ಜಲ್ ಜೀವನ್ ಮಿಷನ್ ಅಲ್ಲಿ ಯೂಸ್ ಮಾಡ್ತಾರೆ ಮೇಡಮ್. ಜಲ್ ಜೀವನ್ ಮನೆ ಗಂಗಾ ನೀರು ಇದೆಯಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು, ಅಲ್ಲಿ ಯೂಸ್ ಮಾಡ್ತಾರೆ. ಇದು ಟೆಸ್ಟಿಂಗ್ ಬಂದಿರೋದು ಮೇಡಮ್. ಕ್ವಾಲಿಟಿ ಇದೆಯಾ, ಪ್ರೆಷರ್ ಟೆಸ್ಟ್ ಅಂದ್ರೆ 11 ಟೆಸ್ಟ್ ಬರುತ್ತೆ ಮೇಡಮ್. 11 ಟೆಸ್ಟ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಅವರು ಕಾಂಪೊನೆಂಟ್ಸ್ ಸ್ಯಾಂಪಲ್ ತರ್ತಾರೆ, ಅದನ್ನ ಟೆಸ್ಟ್ ಮಾಡೋಕ್ಕೆ ಇಟ್ಕೊಂಡಿರೋದು ಇದು ಮೇಡಮ್. ಎಲ್ಲ ಟೆಸ್ಟ್ ನಡೀತಾ ಇದೆ. ಇನ್ನು CPET ಅಲ್ಲಿ ಫೈನಲಿ ಇಲ್ಲಿ ಯಾವ್ಯಾವ ರೀತಿಯಾದಂತಹ ಕೋರ್ಸ್ಗಳಿದೆ ಅಂತ ಹೇಳಿ ತಿಳಿಸ್ಕೊಟ್ರಿ. ಮತ್ತೆ ಇಲ್ಲಿ ಯಾವ್ಯಾವ ರೀತಿ ಟೂಲ್ಸ್ ಒಂದು ಪ್ರೋಸೆಸ್ ಇರ್ಬೋದು, ಅಥವಾ ಒಂದು ಟೆಕ್ನಾಲಜಿ ಯಾವ್ಯಾವ ರೀತಿ ನಾವು ಬಳಕೆ ಮಾಡ್ಕೊಳ್ಬಹುದು, ಪ್ಲಾಸ್ಟಿಕ್ ಇಂದ ಇರ್ಬೋದು, ಪ್ರತಿಯೊಂದನ್ನ ತೋರಿಸ್ಕೊಟ್ಟಿದ್ದೀರಿ. ಸೊ ಇಲ್ಲಿ ಸ್ಟೂಡೆಂಟ್ಸ್ಗಳು ಯಾವ್ಯಾವ ರೀತಿ ಕಲಿತಾ ಇದ್ದಾರೆ ಸರ್? ಮೇಡಮ್ ಶೆಡ್ಯೂಲ್ ಇರುತ್ತೆ. ಪ್ರಾಕ್ಟಿಕಲ್ ಕ್ಲಾಸ್ ಬೇರೆ, ಥಿಯರಿ ಕ್ಲಾಸ್ ಬೇರೆ. ಥಿಯರಿ ಎಲ್ಲ ಮೇಲ್ಗಡೆ ಟೀಚಿಂಗ್ ಆಗುತ್ತೆ. ಪ್ರಾಕ್ಟಿಕಲ್ ಕ್ಲಾಸ್ ಇಲ್ಲಿ ಬರ್ತಾರೆ. ಪ್ರಾಕ್ಟಿಕಲ್ ಇನ್ಸ್ಟ್ರಕ್ಟರ್ ಇರ್ತಾರೆ, ಇನ್ಸ್ಟ್ರಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಶೆಡ್ಯೂಲ್ ವೈಸ್. ಯಾವ ಮಿಷಿನ್ ಯಾವ್ದು, ಯಾವ ಆಟೋ ಇರುತ್ತೆ, ಹ್ಯಾಂಡ್ ಇಂಜೆಕ್ಷನ್ ಮೋಲ್ಡಿಂಗ್ ಇರುತ್ತೆ, ಹ್ಯಾಂಡ್ ಬ್ಲೋ ಮೋಲ್ಡಿಂಗ್ ಇರುತ್ತೆ, ಡಿಫ್ರೆಂಟ್ ಮಿಷಿನರೀಸ್ ಇದೆ. ಫಸ್ಟ್ ಹ್ಯಾಂಡ್, ಆಮೇಲೆ ಆಟೋ, ಫುಲ್ಲಿ ಆಟೋ ಎಲ್ಲ ಇರುತ್ತೆ ಮೇಡಮ್. ಫುಲ್ಲಿ ಆಟೋ ಇವನ್ ಮೈಕ್ರೋ ಪ್ರೊಸೆಸರು, CNC ಬೇಸ್ಡ್ ಎಲ್ಲ ಇರುತ್ತೆ ಮೇಡಮ್. ಅಲ್ಲಿಗೆಲ್ಲ ಇನ್ವಾಲ್ವ್ ಆಗ್ತಾರೆ ಮೇಡಮ್. ಇನ್ವಾಲ್ವ್ ಆಗ್ತಾರೆ ಅಂದರೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ. ನೋಡಿ ಮೇಡಮ್, ಈ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಇದು ಒಂದು ಪ್ರಾಸೆಸ್ ಇದೆ ಮೇಡಮ್. ಇದಕ್ಕೆ ಮೋಲ್ಡ್ ಬೇಕು. ಇದು ಇಸ್ ದ ಡೈ ಅಂತ ಹೇಳ್ತೀವಿ ಮೇಡಮ್. ಈ ಡೈ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಇದು ಟೂಲು, ಇದೇ ಡೈ. ಇದು ಡೈ ಕ್ಲೋಸ್ ಆದಾಗ ಇಲ್ಲಿ ಪ್ಲಾಸ್ಟಿಕ್ ಮೆಟೀರಿಯಲ್ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗಿ ಹೈ ಪ್ರೆಷರಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಇಂಜೆಕ್ಟ್ ಮಾಡಿದಾಗ ಇಲ್ಲಿ ಮೆಲ್ಟ್ ಆಗೋದು, ಇಲ್ಲಿ ಮೇಡಮ್, ಇಲ್ಲಿ ಮೆಲ್ಟ್ ಆಗುತ್ತೆ. ಇಲ್ಲಿ ಮೆಟೀರಿಯಲ್ ಇರುತ್ತೆ, ಇದು ಅಲ್ಲಿ ಒಳಗಡೆ ಸ್ಕ್ರೂ ಅಂತ ಇರುತ್ತೆ. ಆ ಸ್ಕ್ರೂ ಇಲ್ಲಿ ಒಳಗಡೆ ತಳ್ಳುತ್ತೆ, ತಳ್ಳಿದಾಗ ಇಲ್ಲಿ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗಿ ಹಾಗೆ ಇರುತ್ತೆ. ನೆಕ್ಸ್ಟ್ ಇದು ಕಾಂಪೊನೆಂಟ್ ಬರಬೇಕಾದ್ರೆ ಫೈನಲ್ ಕಾಂಪೊನೆಂಟ್ ಅಲ್ಲಿಂದ ಇಂಜೆಕ್ಷನ್ ಮಾಡ್ತೀವಿ. ಇಂಜೆಕ್ಷನ್ ಮಾಡಿದಾಗ ಇದು ಫುಲ್ ಆಗುತ್ತೆ. ಇಲ್ಲಿ ಗ್ಯಾಪ್ ಇರುತ್ತೆ, ಆ ಮೋಲ್ಡ್ ಒಳಗೆ ಗ್ಯಾಪ್ ಇರುತ್ತೆ. ಇದೇ ಡಿಸೈನ್ ಅಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅಲ್ಲಿ ಫಿಲ್ ಆಗಿ ಈ ಶೇಪ್ ಬರುತ್ತೆ ಮೇಡಮ್. ಇದು ಬೇರೆ ಪಾರ್ಟ್ ಇದೆ. ಅದು ಇದನ್ನೆಲ್ಲ ಮಾಡಬೇಕು ಅಂದ್ರೆ ಮೇಡಮ್, ಇದು ಮೋಲ್ಡ್ ಸೆಟ್ ಮಾಡಬೇಕು, ಮೋಲ್ಡ್ ಲೋಡ್ ಮಾಡಬೇಕು. ಇದನ್ನ ಟೆಕ್ನಿಕಲ್ ಜಾಸ್ತಿ ಇದೆ ಮೇಡಮ್. ಆಮೇಲೆ ಮೆಟೀರಿಯಲ್ ಸೆಟ್ ಮಾಡಬೇಕು, ಟೆಂಪ್ರೇಚರ್ ಸೆಟ್ ಮಾಡಬೇಕು, ಇಂಜೆಕ್ಷನ್ ಪ್ರೆಷರ್ ಸೆಟ್ ಮಾಡಬೇಕು, ಆಮೇಲೆ ಮೋಲ್ಡ್ ಓಪನಿಂಗ್ ಕ್ಲೋಸಿಂಗ್ ಸೆಟ್ ಮಾಡಬೇಕು, A to Z ಎಲ್ಲ ಸೆಟ್ ಮಾಡಬೇಕು. ಅದು ಬೈ ಮೈಕ್ರೋ ಪ್ರೊಸೆಸಲ್ಲಿ ಖರ್ಚು ಮಾಡಬೇಕು. ಇದೆಲ್ಲ ಟೆಕ್ನಾಲಜಿ ಹೇಳ್ಕೊಡೋ ಅಂಥದ್ದೇ ಪ್ರಾಸೆಸಿಂಗ್ ಮೇಡಮ್. DPT ಅಂತ ಹೇಳಿ ಇದನ್ನೆಲ್ಲ ಸೆಟ್ಟಿಂಗ್ ಮಾಡಿ ಅವ್ನ ಕಾಂಪೊನೆಂಟ್, ಇದು ಒಂದು ಕಾಂಪೊನೆಂಟ್ ಎಷ್ಟೋ ಕಾಸ್ಟ್ ಇರುತ್ತೆ ಮೇಡಮ್. ಅವನು ಮಾಸ್ 1 ಲಕ್ಷ ತೆಗಿತಾ ಇರ್ತಾನೆ. ಆ ಲಕ್ಷ ತೆಗಿಬೇಕು, ಒಂದಿಷ್ಟು ಪ್ರಾಬ್ಲಮ್ ಬರಬಾರ್ದು. ಇಲ್ಲ ಅಂತಂದ್ರೆ ಮೆಟೀರಿಯಲ್ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಲೇಬರ್ ಚಾರ್ಜ್ ವೇಸ್ಟ್ ಆಗುತ್ತೆ, ಎಲ್ಲ ವೇಸ್ಟ್ ಆಗುತ್ತೆ. ಸರ್ ಇಲ್ಲಿ ಎಷ್ಟು ವರ್ಷ ಇರುತ್ತೆ ಕೋರ್ಸ್? 3 ವರ್ಷ, 3 years. 3 years ಅಂತಂದರೆ ಫಸ್ಟು 2.5 years ಇಲ್ಲಿ ಇರ್ತಾರೆ. ಇನ್ನು 6 months ಇಂಟೆನ್ಸಿವ್ ಹೋಗ್ತಾರೆ ಮೇಡಮ್, ಬೇರೆ ಇಂಡಸ್ಟ್ರಿಗೆ. ಅಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡೋಕ್ಕೆ ಅಲ್ಲಿ ಹೋಗ್ತಾರೆ. ಇನ್ನು ಸ್ಟೂಡೆಂಟ್ಸ್ಗೆ ಯಾವ್ಯಾವ ರೀತಿ ಅಡ್ವಾಂಟೇಜಸ್ ಇದೆ ಇಲ್ಲಿ? ಅಡ್ವಾಂಟೇಜಸ್ ಅಂತಂದರೆ ಮೇಡಮ್, ಅವರು ಫುಲ್ ಈಸಿಯಾಗಿ ಕಲಿತಾರೆ ಮೇಡಮ್. ಒಂದು ಇವನ್ ಡಲ್ ಸ್ಟೂಡೆಂಟು ಪ್ರಾಕ್ಟಿಕಲ್ ಜಾಸ್ತಿ ಎಕ್ಸ್ಪೋಸ್ ಆಗಿರೋದ್ರಿಂದ ಪ್ರಾಕ್ಟಿಕಲಿ ಇನ್ವಾಲ್ವ್ ಆಗಿ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ. ಎನಿವೇ ಅದು ವುಮೆನ್ ಏರರು. ಆ ಪ್ರಾಕ್ಟಿಕಲ್ ಮಾಡಬೇಕಂತ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾನೆ. ಇಂಟ್ರೆಸ್ಟ್ ತೋರಿಸಿದಾಗ ಏನಾಗುತ್ತೆ ಅಂತಂದ್ರೆ ಅವ್ನು ಜಾಸ್ತಿ ಕಲಿತಾನೆ. ಅವನು ಜಾಸ್ತಿ ಕಲಿತಾಗ ಅವ್ನು ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೋತಾನೆ. ಇವನ್ ವೊಕಾಬುಲರಿ ಇರ್ಬೋದು, ಇವನ್ ಸ್ಕಿಲ್ ಇರ್ಬೋದು. ಸ್ಕಿಲ್ ಇಂಪಾರ್ಟೆಂಟ್. ಆ ಸ್ಕಿಲ್ ಅನ್ನ ಕಲಿತಾನೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ ಇನ್ ಪ್ರಾಕ್ಟಿಕಲಿ ಆಗಿರೋದ್ರಿಂದ ಯು ವಿಲ್ ಲರ್ನ್ ಮೋರ್ ಸ್ಕಿಲ್. ನೌ ಡೇಸ್ ಯು ವಾಂಟ್ ಮೋರ್ ಸ್ಕಿಲ್ ಓನ್ಲಿ. ಇದರಿಂದ ಜಾಬ್ ಪ್ಲೇಸ್ಮೆಂಟ್ 100% ಪ್ಲೇಸ್ಮೆಂಟ್ ಇದೆ. ಇಲ್ಲಿ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಸರ್? ಸೇಮ್ ಪ್ರೋಸೆಸ್ ಮೇಡಮ್, ಡಿಫರೆಂಟ್ ಕಾಂಪೊನೆಂಟ್. ಓಕೆ, ಅಂದ್ರೆ ಲೈಕ್ ಇವಾಗ ಈ ತರ ಶೇಪ್ ಅಲ್ಲಿ ಇದೆ, ಇನ್ನೊಂದ್ ತರ ಶೇಪ್ ಅಲ್ಲಿ ಇದೆ. ಅದು ಕೆಪಾಸಿಟಿ ಬೇರೆ, ಈ ಕೆಪಾಸಿಟಿ ಬೇರೆ. ಅದು 200 ಟನ್, ಇದು 300 ಟನ್ ಅಂತ. ಇದು ನೋಡಿ, ಇದು ಕಾಂಪೊನೆಂಟ್. ಇದು ಎಲ್ಲಿ ಯಾವ್ದು ಕಾಂಪೊನೆಂಟ್? ಇದು ಅಡಾಪ್ಟರ್. ಸೇಮ್ ವಾಟರ್ಗೆನೆ ಫಿಲ್ಟರ್ ಇತ್ತು. ಓಕೆ, ಇವು ಇವೆಲ್ಲ ಅಸಲು ಒಂದೇ.
ಸಾಲ್ಮನ್ ಹೋಗ್ತಾ ಇದೆ. ಬಿಸಿ ಇದೆ. ಒಂದು ರನ್ನರ್ ಸಮೇತ ಇದು ಪ್ರಾಡಕ್ಟಾ ಇಲ್ಲ ರನ್ನರ್ ಬೇಕಾ? ಇಲ್ಲ ಕಟ್ ಮಾಡ್ತೀವಲ್ಲ ಸರ್, ಕಟ್ ಮಾಡಿಬಿಟ್ರಾ? ಇದು ಕಾಂಪ್ಲೀಟ್ ಇದೆ. ಇದು ಥ್ರೆಡ್ಗೆ ಥ್ರೆಡ್ ಫಾರ್ಮ್ಯಾಟ್ okay, okay. ಥ್ರೆಡ್ ಫಾರ್ಮ್ ಇದೇನಂದ್ರೆ ಒಂದು ನಿಮಿಷ ನೋಡ್ಕೊಂಡು ಇದು ಕಾಂಪೌಂಡ್ ಅಂತ, ಇದು ಪ್ಲಾಸ್ಟಿಕ್ ಕಾಂಪೌಂಡ್. ಪ್ಲಾಸ್ಟಿಕ್ ಕಾಂಪೌಂಡ್ ಅಲ್ಲಿ ಇದನ್ನ ನಾವು ರನ್ನರ್ ಸಿಸ್ಟಮ್ ಅಂತ ಕರಿತೀವಿ, ಫೀಡ್ ಸಿಸ್ಟಮ್. Okay. ಅಂದ್ರೆ ಇವಾಗ 10% ಅಥವಾ ರನ್ನರ್ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ವೇಸ್ಟೇಜ್ ಅನ್ನೋದು ಏನೂ ಇಲ್ಲ. ನನ್ನ ಹೆಸರು ಭೀಮಾಚಾರಿ ಅಂತ. ಪ್ಲಾಸ್ಟಿಕ್ ಅಲ್ಲಿ ವೇಸ್ಟೇಜ್ ಅನ್ನೋದಿಲ್ಲ. ಇವಾಗ ನಾವು 3 ವಿಸಲ್ ರೈಸ್ ಇಡ್ತೀವಿ, 3 ವಿಸಲ್ ಬಿಟ್ಟು ಆಫ್ ಮಾಡು ಅಂತ ಹೇಳ್ತೀವಿ. ಹೌದು. ಯಾಕೆ? ಯಾಕಂದ್ರೆ ಇನ್ನು next ಅನ್ನ ಜಾಸ್ತಿ ಬೆಂದ್ಬಿಡುತ್ತೆ. ಪಾಲಿಮರ್ ಪ್ಲಾಸ್ಟಿಕ್ ಮೆಟೀರಿಯಲ್ ಮೆನಿ ಟೈಪ್ಸ್. ನಮ್ಗೆ ಗೊತ್ತಿರೋದು ಇಷ್ಟೇ, ಬಟ್ ಇದು ಒಂಥರ ಸಮುದ್ರ ಇದ್ದಂಗೆ. ನಮ್ಗೆ ಗೊತ್ತಿರೋದು ಇಷ್ಟೇ, ಬಟ್ ಏನಂದ್ರೆ ಒಂದೊಂದು ಮೆಟೀರಿಯಲ್ ತನ್ನದೇ ಆದ ಉಷ್ಣಾಂಶ ಹೊಂದಿರ್ತದೆ. ಅಂದ್ರೆ ಇವಾಗ ರೈಸ್ 3 ವಿಸಲ್ ಬಂದಿರ್ತದೆ. ಇದು PP ಮೆಟೀರಿಯಲ್ ಅಂತ. ಇಟ್ ಇಸ್ ಮೆಲ್ಟಿಂಗ್ 220 ಡಿಗ್ರಿ ಟೆಂಪರೇಚರ್ ಮೆಲ್ಟ್ ಆಗ್ತದೆ. ಇದಕ್ಕೆ ಒಂದು 5 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆದ್ರೆ ಅದು ತನ್ನ ಗುಣಗಳನ್ನ ಕಳ್ಕೊಂಡ್ಬಿಡುತ್ತೆ. ಹೆಂಗೆ 4 ವಿಸಲ್ಗೆ ನಾವು ಅನ್ನಕ್ಕೆ ಇಟ್ಬಿಟ್ರೆ ಮುದ್ದೆ ಆಗ್ತದೋ ಅದೇ ತರ ಪ್ಲಾಸ್ಟಿಕ್ ಅಲ್ಲಿ ಅದೇ ತರ ಪ್ಲಾಸ್ಟಿಕ್ ಕಾಂಪೌಂಡರ್ಸ್ ಒಂದು ಇವಾಗ HDP ಅಂತ ಒಂದು ಮೆಟೀರಿಯಲ್ ಇದೆ, ಹೈ ಡೆನ್ಸಿಟಿ ಪಾಲಿಥಿಲಿನ್ ಅಂತ. ಆ ಹೈ ಡೆನ್ಸಿಟಿ ಪಾಲಿಥಿಲಿನ್ಗೆ 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಪಾಲಿಮರ್ ಮೆಟೀರಿಯಲ್ ಮೆಲ್ಟ್ ಆಗಬೇಕು, ಪ್ರಾಸೆಸ್ ಆಗಬೇಕು. ಅದಕ್ಕೆ ನಾವು ಒಂದು 5 ಡಿಗ್ರಿ, ಇದು 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀವು 100 ಸಲ ಮರುಬಳಕೆ ಮಾಡಿದ್ರು ಅದು ಪ್ರಾಪರ್ಟಿ ಚೇಂಜ್ ಆಗಲ್ಲ. ಬಟ್ ಪ್ರಾಪರ್ಟಿ ಚೇಂಜ್ ಆಗ್ತದೆ. ಯಾವಾಗ ಪ್ರಾಪರ್ಟಿ ಚೇಂಜ್ ಆಗ್ತದೆ ಅಂದ್ರೆ ಅದಕ್ಕೆ ಒಂದು 5 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆದ್ರೆ ಮಾತ್ರ ಚೇಂಜ್ ಆಗ್ತದೆ. ಓಕೆ. ಸೊ ಅದು ದಟ್ ಇಸ್ ಗೋಯಿಂಗ್ ಟು ಬಿ ಡಿಗ್ರೇಡೇಷನ್. ಅದನ್ನ ಒಂದು ಸಲ ಕೂಡ ನೀವು ಯೂಸ್ ಮಾಡೋಕ್ಕಾಗಲ್ಲ. ಪ್ಲಾಸ್ಟಿಕ್ ಕಾಂಪೌಂಡ್ ತಗೊಂಡು ಹೊಡೆದ್ಬಿಟ್ರೆ ಜೋರಾಗಿ ಇಟ್ ವಿಲ್ ಬ್ರೇಕ್. ಪ್ಲಾಸ್ ಒಂಡಿಗೆ ನಿಪ್ಪಡ್ತಾರ ಆ ಥರ ಹೊಡೆದೋಗ್ತದೆ. ಆ ಥರ ಹೊಡೆದೋಗಿದೆ ಅಂದ್ರೆ ಆ ಪ್ಲಾಸ್ಟಿಕ್ ಕಾಂಪೌಂಡ್ ಪ್ರಾಪರ್ಟಿ ಕಳ್ಕೊಂಡಿದೆ ಅಂತ. ಓಕೆ. ಬ್ರಿಟಲ್ನೆಸ್ ಆಗ್ಬಿಡುತ್ತೆ. ಮೆಟಲ್ ಆಗಿಬಿಡ್ತದೆ. ಮೆಟೀರಿಯಲ್ ನಾನು 3 ಭಾಗಗಳ ಮಾಡ್ತೀವಿ. ಒಂದು ವರ್ಜಿನ್ ಮೆಟೀರಿಯಲ್, ಒಂದು ರೀಗ್ರೈಂಡೆಡ್ ಮೆಟೀರಿಯಲ್, ಮತ್ತೆ ರೀಪ್ರೋಸೆಸ್ ಮೆಟೀರಿಯಲ್ ಅಂತ. ಸೊ ಆ ವರ್ಜಿನ್ ಮೆಟೀರಿಯಲ್ ಜೊತೆಗೆ ನೋಡಿ, ಇದನ್ನ ನಾವು ವರ್ಜಿನ್ ಮೆಟೀರಿಯಲ್ ಅಂತ ಕರಿತೀವಿ. ಇದು ವೈಟ್ ಕಲರ್ ಇದೆ. ಇವಾಗ ನಮಗೆ ಇದು ವೈಟ್ ಕಲರ್ ಮೆಟೀರಿಯಲ್ ಇದೆ. ಸೊ ಇದನ್ನ ನಾವು ಪಿಂಕ್ ಕಲರ್ ಬೇಕು. ಈ ಪಾಲಿಮರ್ ಮೆಟೀರಿಯಲ್ ಇಂದ ನಾವು ಪಿಂಕ್ ಕಲರ್ ಕಾಂಪೌಂಡ್ ತಯಾರು ಮಾಡ್ಬೇಕಂದ್ರೆ ನಾವು ಇವಾಗ ಪಿಂಕ್ ಅಂದ್ರೆ ನೀವು ಒಂದು ಸ್ಯಾರಿ ಸೆಂಟರ್ಗೆ ಹೋಗ್ಬಿಟ್ರೆ ಏನಾಗ್ತದೆ, 100 ಕಲರ್ ಪಿಂಕ್ ಇರ್ತದೆ. ಸೊ ಆ ತರ ನಾವು ಅದೇ ತರ ಕಾಂಪೌಂಡ್ ತಯಾರು ಮಾಡ್ಬೋದು. ಹೆಂಗಪ್ಪ ಅಂತ ಹೇಳಿದ್ರೆ ಇವಾಗ ಸಪೋಸ್ ಇವಾಗ ನಮ್ಗೆ ಈ ಕಲರ್ ಇಂದ ನಾವು ಒಂದು ಪಿಂಕ್ ಕಲರ್ ಇದೇ ಕಾಂಪೌಂಡ್ ನ ಪಿಂಕ್ ಕಲರ್ ಮಾಡ್ಬೇಕಂದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ, 1 kg ಪಾಲಿಮರ್ ಮೆಟೀರಿಯಲ್ ತಗೊಂತೀವಿ. ಅದಕ್ಕೆ ಪಿಂಕ್ ಕಲರ್ ವರ್ಜಿನ್ ಅಂತ ಅದನ್ನ ಪೌಡರ್ ಅಂತ ಕರಿತೀವಿ. ಅದು ಕಲರ್ ಎಂಟ್ ಅಂತ ಕರಿತೀವಿ. ಅದಕ್ಕೆ ಅಷ್ಟು ಬೆಚ್ ಅಂತ ಕರಿತೀವಿ. ಅದನ್ನ 1% ಅಂದ್ರೆ ಇರ್ಲಿ ಬಿಡಿ ಒಂದು 20 ಗ್ರಾಮ್ಸ್ ಮೆಟೀರಿಯಲ್ ಮಿಕ್ಸ್ ಮಾಡಿಬಿಟ್ಟು ಕಾಂಪೌಂಡ್ ತೆಗಿತೀವಿ. ಸೊ ಏನಾಗ್ತಂದ್ರೆ ಮ್ಯಾಚ್ ಕಂಪೇರ್ ಮಾಡಿದಾಗ ನಮ್ಗೇನು ಎಕ್ಸ್ಪೆಕ್ಟೆಡ್, ಇವಾಗ ಕಸ್ಟಮರ್ ನಮ್ಗೆ ಇದೇ ತರ ಪಿಂಕ್ ಬೇಕು ಅಂದ್ರೆ, ಇಲ್ಲ ನಮ್ಗೆ ಇದೇ ತರ ಗ್ರೀನ್ ಬೇಕು ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತೀವಿ ಅಂದ್ರೆ ಒಂದು ಕಸ್ಟಮರ್ 2% ಆ್ಯಡ್ ಮಾಡಿ ಕಾಂಪೌಂಡ್ ತೆಗಿತೀವಿ. ಸೊ ಮ್ಯಾಚ್ ಆಗಿಲ್ಲ, ಸ್ವಲ್ಪ ಡಲ್ ಆಯ್ತಾ, ಮತ್ತೆ ಆ ಪಾಲಿಮರ್ ಮೆಟೀರಿಯಲ್ ತೆಗೆದ್ಬಿಡ್ತೀವಿ. ನೆಕ್ಸ್ಟ್ ಇನ್ನೊಂದು 0.5% ಆ್ಯಡ್ ಮಾಡ್ತೀವಿ. 0.5% ಆ್ಯಡ್ ಮಾಡಿಬಿಟ್ರೆ ನೆಕ್ಸ್ಟ್ ಇನ್ನೊಂದು ಕಾಂಪೌಂಡ್ ತೆಗಿತೀವಿ. ಅಲ್ಲಿಗೂ ಡಾರ್ಕ್ ಆಯ್ತು, ಲೈಟ್ ಆಯ್ತು, ಮತ್ತೆ ಇನ್ನೊಂದು 0.5% ಆ್ಯಡ್ ಮಾಡ್ತೀವಿ. ಅಂದ್ರೆ 1 kg ಎಲ್ಲಿ ಆ್ಯಡ್ ಆಗ್ಬೇಕು ಅಂದ್ರೆ ಆ ಕಲರ್ ಮ್ಯಾಚ್ ಆಗ್ತದೋ ಆ ಕಲರ್ ಮ್ಯಾಚ್ ಆಗೋವರೆಗೂ ನಾವು ಆ್ಯಡ್ ಮಾಡ್ತಾನೆ ಇರ್ತೀವಿ. ಆ ಕಲರ್ ಮ್ಯಾಚ್ ಆದ್ಮೇಲೆ ಸೇಮ್ ಆ ಪರ್ಸೆಂಟೇಜ್ನ ನಾವು ಇವಾಗ 2.5%ಗೆ ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ಆ ಪರ್ಸೆಂಟೇಜ್ನ ತಗೊಂಡ್ಬಿಡ್ತೀವಿ. ಅವಾಗ ಕಲರ್ ಕಾಂಪೌಂಡ್. ಸೊ ಇಲ್ಲಿ ಸುಮಾರು ಕಾಂಪೌಂಡ್ ಇಲ್ಲಿ ಅದೇ ತರ ಇದೆ ನೋಡಿ. ಇದನ್ನ ನಾವು ನಿಮ್ಗೆ ಹೇಳಿದ್ನಲ್ಲ ಮಾಸ್ಟರ್ ಬೆಚ್ ಅಂತ. ಸೊ ಒಂದು ಕಲರ್ ಮೆಟೀರಿಯಲ್, ಒಂದು ಕಲರ್ kg ಮೆಟೀರಿಯಲ್ ಈ ಕಲರ್ ಈ ಮಾಸ್ಟರ್ ಬೆಚ್ ಅಂದ್ರೆ ಈ ಪಿಗ್ಮೆಂಟ್ ಕಲರ್ ಆಗ್ಬಿಟ್ರೆ ಆ ಎಂಟೈರ್ 1 kg ಮೆಟೀರಿಯಲ್ ನೀವೇನು ತಯಾರು ಮಾಡ್ತಾರೆ ಕಾಂಪೌಂಡ್, ಆ ಎಂಟೈರ್ ಕಾಂಪೌಂಡ್ ಆ ಕಲರ್ಗೆ ಮ್ಯಾಚ್. DPT ಅವ್ರ ಸ್ಟೂಡೆಂಟ್ಸ್ ಏನು ಅಂತಂದ್ರೆ ಯಾವುದೇ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಪ್ರಾಸೆಸ್ ಮಾಡೋ ಒಂದು ಕಾಂಪೊನೆಂಟ್ ಅಂತ ತೆಗಿಬೇಕು ಅಂತಂದ್ರೆ ಪ್ರಾಸೆಸ್ ಬರುತ್ತೆ ಅಲಾಂಗ್ ವಿತ್ ಟೂಲ್ ಅಲ್ಲಿ. ಆ ಟೂಲ್ ಅಲ್ಲಿ ತೆಗಿಬೇಕು ಅಂತಂದ್ರೆ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಎಷ್ಟು ಟೆಂಪರೇಚರ್ ಸೆಟ್ ಮಾಡಬೇಕು, ಯಾವ ಮಿಷಿನ್ ಯೂಸ್ ಮಾಡಬೇಕು, ಮೋಲ್ಡ್ ಹೇಗೆ ಲೋಡ್ ಮಾಡಬೇಕು, ಯಾವ ರೀತಿ ಟನ್ನೇಜ್ ಸೆಟ್ ಮಾಡಬೇಕು, ಇಂಜೆಕ್ಷನ್ ಪ್ರೆಸರ್ ಏನು ಅಂದ್ರೆ ಅದೇ ಒಂದು ಪ್ಯಾರಾಮೀಟರ್ಸ್ ಇರುತ್ತೆ. ಆ ಸ್ಪೆಸಿಫಿಕೇಶನ್ ಪ್ರಕಾರ ಅದನ್ನ ಕಲಿಸ್ಕೊಡ್ತೀವಿ. ಅದು ದಟ್ ಈಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಅದನ್ನ ಕಲಿತಕ್ಕಂಥ ಮಕ್ಕಳು DPT ಅವರು. DPMT ಅಂತಂದರೆ ಯಾವುದೇ ಒಂದು ಕಾಂಪೊನೆಂಟ್ ಮಾಡಬೇಕು ಅಂತ ಅಂದರೆ ಆ ಕಾಂಪೊನೆಂಟ್ ಪ್ಲಾಸ್ಟಿಕ್ ಕಾಂಪೊನೆಂಟ್ ಮಾಡೋಕೆ ಅದಕ್ಕೊಂದು ಟೂಲ್ ಅಂತ ಬರುತ್ತೆ. ಆ ಟೂಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥದ್ದೇ DPMT. ದೇ ಲರ್ನ್ ವಿತ್ ಇವನ್ ಟೂಲಿಂಗು, ಮೆಟೀರಿಯಲು, ಪ್ರಾಸೆಸ್ಸು, ಪ್ರಾಡಕ್ಟ್ ಡಿಸೈನ್ಸು, ಪ್ರಾಡಕ್ಟ್ ಸೆಲ್ಲಿಂಗು, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ಸು ಎಲ್ಲ, ಮಿಷಿನ್ ಮ್ಯಾನುಫ್ಯಾಕ್ಚರಿಂಗು, ಮಿಷಿನ್ ಮೇಂಟೆನೆನ್ಸು ಎಲ್ಲ ಕಲಿತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಅಂದರೆ ಆಲ್ ಇನ್ ಒನ್ ಅಂದರೆ ಇದೊಂದು ಮೇಡಮ್. ಈ ಸಿಪೆಟ್ ಸರ್, ಇಷ್ಟೊತ್ತು ಈ ಪ್ಲಾಸ್ಟಿಕ್ ಅನ್ನ ನಾವು ಯಾವ ರೀತಿ ಬಳಕೆ ಮಾಡಬೇಕು, ಅದ್ರ ಜೊತೆಗೆ ಸಿಪೆಟ್ ಅಲ್ಲಿ ಯಾವ ರೀತಿಯಾದಂತಹ ಸ್ಕಿಲ್ಸ್ ಅಂಡ್ ಟೆಕ್ನಾಲಜೀಸ್ ನ ನೀವು ಸ್ಟೂಡೆಂಟ್ಸ್ಗೆ ಕಲಿಸ್ತಾ ಇದ್ದೀರಾ, ನಿಮ್ಮ ಕೋರ್ಸ್ ಬಗ್ಗೆ ಇರಬಹುದು, ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಪ್ಲಾಸ್ಟಿಕ್ ಅನ್ನ ನಾವು ಹೇಗೆ ಬಳಕೆ ಮಾಡಬೇಕು, ಇನ್ನು ಸಿಪೆಟ್ ಅಲ್ಲಿ ಸ್ಕಿಲ್ಸ್ ಇರ್ಬೋದು, ಟೆಕ್ನಾಲಜೀಸ್ ಇರ್ಬೋದು, ಇದನ್ನೆಲ್ಲ ನಾವು ಹೇಗೆ ಬಳಕೆ ಮಾಡ್ಕೊಳ್ಬಹುದು, ಅದ್ರ ಜೊತೆಗೆ ಕೋರ್ಸಸ್ ಹೇಗಿದೆ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತಾ ಇಂದಿನ ವಿಶೇಷ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್.